ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನ್ಯೂಮರಾಲಜಿ ಪ್ರಕಾರ ಯಾವ ಡೇಟ್ನಲ್ಲಿ ಹುಟ್ಟಿದಂಥವರು ಯಾವ ಡೇಟ್ನಲ್ಲಿ ಹುಟ್ಟಿರುವಂಥ ವ್ಯಕ್ತಿಗಳನ್ನ ಮದುವೆ ಆಗೋದ್ರಿಂದ ಸಂತೋಷವಾಗಿ ಅನ್ಯೋನ್ಯವಾಗಿ ಜೀವನ ಪೂರ್ತಿ ಸಕ್ಸಸ್ ಕಾಣಬಹುದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮೊದಲನೇದಾಗಿ 1-10-1928 ಈ ಡೇಟ್ನಲ್ಲಿ ಹುಟ್ಟಿದಂಥ ವ್ಯಕ್ತಿಗಳು 3, 4 ಆ್ಯಂಡ್ 9 ಈ ಡೇಟ್ನಲ್ಲಿ ಹುಟ್ಟಿದಂತಹ ವ್ಯಕ್ತಿಗಳನ್ನು ಮದುವೆ ಆಗೋದ್ರಿಂದ ಸಕ್ಸಸ್ಫುಲ್ ಲೈಫ್ನ ನಿಮ್ಮದಾಗಿಸ್ಕೊಳ್ಬಹುದು. ಇನ್ ಸೆಕೆಂಡ್ ಒನ್ 2-11-20-29 ಈ ಡೇಟ್ನಲ್ಲಿ ಹುಟ್ಟಿದಂಥ ವ್ಯಕ್ತಿಗಳಿಗೆ 4 ಆ್ಯಂಡ್ 9 ಈ ಡೇಟ್ನಲ್ಲಿ ಹುಟ್ಟಿದಂಥ ವ್ಯಕ್ತಿಗಳು ಸೂಟಬಲ್ ಆಗಿರ್ತಾರೆ. ನೆಕ್ಸ್ಟ್ 3-12-21-30 ಈ ಡೇಟ್ನಲ್ಲಿ ಹುಟ್ಟಿದಂಥ ವ್ಯಕ್ತಿಗಳಿಗೆ 1, 2, 3, 6 ಆ್ಯಂಡ್ 9 ಈ ಡೇಟ್ನಲ್ಲಿ ಹುಟ್ಟಿದಂತಹ ವ್ಯಕ್ತಿಗಳು ಇವರಿಗೆ ಸೂಟಬಲ್ ಆಗಿರ್ತಾರೆ. ನೆಕ್ಸ್ಟ್ 4-13-22-31 ಈ ಡೇಟ್ನಲ್ಲಿ ಹುಟ್ಟಿದಂಥ ವ್ಯಕ್ತಿಗಳಿಗೆ 1 ಆ್ಯಂಡ್ 7 ಈ ಡೇಟ್ನಲ್ಲಿ ಹುಟ್ಟಿದಂಥ ವ್ಯಕ್ತಿಗಳು ಸೂಟಬಲ್ ಆ್ಯಂಡ್ 6, 8 ಆ್ಯಂಡ್ 9 ಕೂಡ ಸೂಟಬಲ್ ಆಗಿರ್ತಾರೆ. ಆದರೆ ಇಲ್ಲಿ ಒಂದು ಟ್ವಿಸ್ಟ್ ಇದೆ, ಅದೇನಂತ ವಿಡಿಯೋ ಎಂಡ್ನಲ್ಲಿ ನಿಮಗೆ ತಿಳಿಸ್ತೀನಿ. 5-14-23 ಈ ಡೇಟ್ನಲ್ಲಿ ಹುಟ್ಟಿದಂಥ ವ್ಯಕ್ತಿಗಳು 6 ಈ ಡೇಟ್ನಲ್ಲಿ ಹುಟ್ಟಿದಂಥ ವ್ಯಕ್ತಿಗಳಿಗೆ ಸೂಟಬಲ್ ಆ್ಯಂಡ್ 1 ಆ್ಯಂಡ್ 3 ಕೂಡ. 6-15-24 ಈ ಡೇಟ್ನಲ್ಲಿ ಹುಟ್ಟಿದಂಥ ವ್ಯಕ್ತಿಗಳು 3, 5, 7, 8 ಆ್ಯಂಡ್ 9 ಈ ಡೇಟ್ನಲ್ಲಿ ಹುಟ್ಟಿದಂಥ ವ್ಯಕ್ತಿಗಳಿಗೆ ಸೂಟಬಲ್ ಆಗಿರ್ತಾರೆ. 7-16-25 ಈ ಡೇಟ್ನಲ್ಲಿ ಹುಟ್ಟಿದಂಥ ವ್ಯಕ್ತಿಗಳಿಗೆ 1, 3, 4, 6 ಆ್ಯಂಡ್ 9 ಈ ಡೇಟ್ನಲ್ಲಿ ಹುಟ್ಟಿದಂಥ ವ್ಯಕ್ತಿಗಳು ಸೂಟಬಲ್ ಪಾರ್ಟ್ನರ್ಸ್ ಆಗಿರ್ತಾರೆ. ಬಟ್ ಇಲ್ಲೂ ಕೂಡ ಒಂದು ಟ್ವಿಸ್ಟ್ ಇದೆ. ನೆಕ್ಸ್ಟ್ 8-17-26 ಈ ಡೇಟ್ನಲ್ಲಿ ಹುಟ್ಟಿದಂಥ ವ್ಯಕ್ತಿಗಳಿಗೆ 4 ಆ್ಯಂಡ್ 8 ಈ ಡೇಟ್ನಲ್ಲಿ ಹುಟ್ಟಿದಂಥ ವ್ಯಕ್ತಿಗಳು ಸೂಟಬಲ್. 6 ಆ್ಯಂಡ್ 9 ಈ ಡೇಟ್ನಲ್ಲಿ ಹುಟ್ಟಿದವರು ಕೂಡ ಸೂಟಬಲ್. 9-18-27 ಈ ಡೇಟ್ನಲ್ಲಿ ಹುಟ್ಟಿದಂಥ ವ್ಯಕ್ತಿಗಳಿಗೆ 2, 3 ಆ್ಯಂಡ್ 6 ಈ ಡೇಟ್ನಲ್ಲಿ ಹುಟ್ಟಿದಂಥ ವ್ಯಕ್ತಿಗಳು ಸೂಟಬಲ್. 9, 7 ಆ್ಯಂಡ್ 8 ಈ ಡೇಟ್ನಲ್ಲಿ ಹುಟ್ಟಿದಂಥ ವ್ಯಕ್ತಿಗಳು ಕೂಡ. ಆದರೆ ನಿಮಗೆ ಮುಂಚೆನೇ ತಿಳಿಸಿದ್ದೇ ಇಲ್ಲಿ ಒಂದು ಟ್ವಿಸ್ಟ್ ಇದೆ ಅಂತ. ಅದೇನೆಂದರೆ, ಈಗ ಈ ಡೇಟ್ನಲ್ಲಿ ಹುಟ್ಟಿದಂಥ ವ್ಯಕ್ತಿಗಳಿಗೆ ಈ ಡೇಟ್ನಲ್ಲಿ ಹುಟ್ಟಿದಂಥ ವ್ಯಕ್ತಿಗಳು ಮದುವೆ ಮಾಡಿಕೊಳ್ಳಲು ಸೂಟಬಲ್ ಅಂತ ಗೊತ್ತಾದ ತಕ್ಷಣ ನೀವೇನು ಮಾಡ್ತೀರಾ? ನೀವು ಹುಟ್ಟಿರುವ ಡೇಟ್ಗೆ ಯಾವ ಡೇಟ್ನಲ್ಲಿ ಹುಟ್ಟಿದವರು ನಿಮಗೆ ಮ್ಯಾಚ್ ಆಗ್ತಾರೋ ಅವರನ್ನು ಚೂಸ್ ಮಾಡಿ ಲೈಫ್ ಪಾರ್ಟ್ನರ್ ಮಾಡ್ಕೊಳ್ತೀರ. ಇಲ್ಲೇ ನೀವು ಮಿಸ್ಟೇಕ್ ಮಾಡ್ತಿರೋದು. ಇಲ್ಲಿ ಸ್ವಲ್ಪ ನೀವು ಮೈಂಡ್ನ ಯೂಸ್ ಮಾಡಿ. ನ್ಯೂಮರಾಲಜಿನಲ್ಲಿ ಇರೋದೇ 9 ನಂಬರ್ಸ್. ಈಗಾಗಲೇ ಯಾವ ಡೇಟ್ನಲ್ಲಿ ಹುಟ್ಟಿದಂಥ ವ್ಯಕ್ತಿಗಳಿಗೆ ಯಾವ ಡೇಟ್ನಲ್ಲಿ ಹುಟ್ಟಿದಂಥ ವ್ಯಕ್ತಿಗಳು ಸೂಟೇಬಲ್ ಅಂತ ತಿಳಿಸಿದ್ದೀನಿ. ಈಗ ಎಕ್ಸಾಂಪಲ್, ಡೇಟ್ 1ನಲ್ಲಿ ಹುಟ್ಟಿದಂಥವರಿಗೆ 3, 4 ಆ್ಯಂಡ್ 9 ಸೂಟೇಬಲ್ ಫಾರ್ ಮ್ಯಾರೇಜ್. ಡೇಟ್ 1ಗೆ ಡೇಟ್ 3 ಹುಟ್ಟಿದವರು ಯಾವ ಥರ ಸಪೋರ್ಟಿವ್ ಆಗಿರ್ತಾರೆ? ನಿಮಗೂ ಒಂದು ಗುರಿ ಆಸೆ ಅಂತ ಇರುತ್ತಲ್ವ, ಅದಕ್ಕೆ ನಿಮಗೆ ಸಪೋರ್ಟ್ ಆಗಿರೋ ಡೇಟ್ಗಳಲ್ಲಿ ಸೂಟೇಬಲ್ ಆಗಿರೋ ಡೇಟ್ಗಳಲ್ಲಿ ಯಾವುದು ನಿಮಗೆ ಯಾವ ಥರದ ಸಪೋರ್ಟ್ ಕೊಡುತ್ತೆ ನಿಮ್ಮ ಆಸೆ ಮತ್ತು ಗುರಿನ ರೀಚ್ ಆಗೋದಕ್ಕೆ, ಅದೇ ಥರ ನೀವು ನಿಮ್ಮ ಪಾರ್ಟ್ನರ್ ಆಗಿ ಬರೋರಿಗೆ ಎಷ್ಟು ಸಪೋರ್ಟಿವ್ ಆಗಿರ್ತೀರ. ಯಾವ ಡೇಟ್ ಹುಡುಗನದ್ದಾಗಿದ್ದರೆ ಅಥವಾ ಯಾವ ಡೇಟ್ ಹುಡುಗಿಯದಾಗಿದ್ದರೆ ಇದು ಯಾವ ಥರ ಜೀವನದಲ್ಲಿ ಹೊಂದಾಣಿಕೆಗೆ ಸಹಾಯ ಮಾಡುತ್ತೆ, ಇದೆಲ್ಲದರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಥ್ಯಾಂಕ್ ಯು.